KGFನಲ್ಲಿ ನನ್ನ 10 ವರ್ಷಗಳ ಕನಸಿದು. 20 ವರ್ಷಗಳಿಂದ ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡ್ರಸನ್ ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಊರನ್ನ ಚೆನ್ನಾಗಿಡಬೇಕು ಅಂತಂದ್ಬಿಟ್ಟು ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾವೇನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ತಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತಂದ್ಬಿಟ್ಟು ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರೋವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಜ್ಜೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿಯ ನಂಬಿಕೆ ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡೋ ಅಂಥವಳಲ್ಲ, ಕೆಲಸ ಮಾಡೋ ಅಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ, ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲ ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕತ್ಲು ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನುವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಇದೆ, ಇವತ್ತು ಮನಸ್ಸಿಂದ ನನಗೆ ಖುಷಿ ಇದೆ ತುಂಬ. ನಾಳೆ ಪ್ರತಿಯೊಂದು ಮನೆಯಲ್ಲೂ ಇದೇ ಬೆಳಕು, ಇದೇ ಥರ ಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕಾಲಿಡಬೇಕು ಅಂತ ಆಸೆ ಪಡೋಳು ನಾನು. ಅದನ್ನು ಹರಿಸ್ತೀನಿ ನಾನು ಮನಸ್ಸಿಂದ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದೊಂದು ಪ್ರಯತ್ನದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸ್, ನಗರಸಭೆಯಿಂದ ಇದನ್ನು ಮಾಡಿದ್ದೀವಿ. ಇದೆಲ್ಲ ಕೆಲಸ ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಬೆಮ್ಮೆಲ್ ಭಾಳ ವರ್ಷಗಳ ಕಾಲ 10 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದವರು ಎಷ್ಟೊಂದು ಕಮಿಷನರ್ಸ್ ಪ್ರಯತ್ನ ಮಾಡ್ತಾರೆ, ಆದರೆ ಯಾರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಅನುದಾನ ತರೋಕ್ಕಾಗಲ್ಲ. 4 ಕೋಟಿ ಆಗಲಿ 5 ಕೋಟಿ ಆಗಲಿ ಒಂದೇ ಸತಿ ಅವ್ರ ಹತ್ರ ಅವ್ರ ಮನಸ್ಸನ್ನ ಗೆದ್ದು ಅನುದಾನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಅನುದಾನ ಬೇರೆ ಎಲ್ಲೂ ವೇಸ್ಟ್ ಮಾಡಿದೆ. ಒಂದೊಂದು ವಾರ್ಡಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕಿ 30 ವಾರ್ಡಲ್ಲೂ ನಾವು ಖರ್ಚು ಮಾಡಿದೆ. ಇಡೀ ನಗರನ ನಾವಿವತ್ತು ಇಷ್ಟು ವೈಭವೀಕರಣ ಮಾಡಿದ್ದೀವಿ. ಅರ್ಥಪೂರ್ಣವಾಗಿರುವಂಥದ್ದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿರುವಂಥ ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಆಮೇಲೆ ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಎಲ್ಲನೂ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 3 hours ನನ್ನ ಜೊತೆ ನಡೆದಿದ್ದಾರೆ. ಪತ್ರಿಕೆ ಮಾಧ್ಯಮದವರು ಇರ್ಬೋದು. ಒಬ್ಬರದೇ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಲೆಕ್ಟಿವ್ ಎಫರ್ಟ್ಸಿಂದ ನಾವು ಇವೆಲ್ಲ ಅಚೀವ್ಮೆಂಟ್ ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸಿಂದ ಸರ್ಕಾರ ನಮ್ಮ ಬೆನ್ನಿಂದೆ ಇತ್ತು. ಕೆಲವೊಂದು ರೋಡ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು, ಕೆಲವೊಂದು ಜಾಗದಲ್ಲಿ ಲೈಟಿಂಗ್ ಸರ್ವಿಸಸ್ ಕೊಡೋಕ್ಕಾಯಿತು. ಅದಕ್ಕೆ ಮೀರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾಣದೇ ಇರುವಂಥ ಕೈ ನನ್ನ ಬೆನ್ನಿಂದೆ ನಿಂತು ಇಂಥ ಕೆಲಸ ಹೀಗೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರದನ್ನೆಲ್ಲ ಈ ರೀತಿಯ ವೈಭವನ ನೋಡಬೇಕು ಅಂತಂದರೆ ಮಾತಲ್ಲಿ ಏನೂ ನಾವು ಸಾಧಿಸೋಕ್ಕಾಗಲ್ಲ. ಕೆಲಸದಲ್ಲಿ ಸಾಧಿಸೋದಕ್ಕೆ ಅಂದರೆ ಈ
ಇದೆಲ್ಲ ಒಂದು ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಇಲಾಖೆ ನಮ್ಮ ಜೊತೆ ಕಾಯ ವಾಚ ಮನಸ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಗೌರವಾನ್ವಿತ ಸದಸ್ಯರು, ಅದಾದಮೇಲೆ ನಮ್ಮ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡಿರುವಂಥ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಕ್ರಿಸ್ಮಸ್ ವಿಶಸ್ನ ಮನಸ್ಸಿಂದ ವಿಶ್ ಮಾಡ್ತೀನಿ. ಇದೇ ಬೆಳಕು ಪ್ರತಿಯೊಂದು ಕುಟುಂಬನ ಕಾಪಾಡಲಿ, ರಕ್ಷಣೆ ಮಾಡಲಿ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮಿಯಾಗಿ ಬೆಳಕಾಗಿ ಕಾಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. மெஷர்மெண்ட் பண்ணி டபுள் ரோடு பண்ணாங்க. ஃபஸ்ட்டு நம்ம எம்எல்ஏ கேஜிஎஃப் எம்எல்ஏ மேடம் ரூபகலா சசிதர் அவர்கள் ஃபஸ்ட்டு மெஷர்மெண்ட்டு டபுள் ரோடுக்கு கண்ணு வச்சாங்க. டபுள் ரோடு பண்ணாங்க. டபுள் ரோடு ஆன பேருக்கு மால்ஸுங்களும் ஷாப்புங்களாம் அவ்வளோ அழகாக கேஜிஎஃப்ல இன்றைக்கி ரொம்ப அழகாக இருக்குது. அதே மாதிரி லைட்ஸ் வந்திருக்கு. இன்றைக்கி லைட்ஸை பார்த்தாக்கா நம்பர் 1 எம்எல்ஏ யாருன்னாக்கா நம்ம மேடம் ரூபகலா சசிதர் அவர் மட்டும் தான் நம்பர் 1 இன் கேஜிஎஃப். ஃபஸ்ட்டு ஒரு லேடியாக வந்து இவ்வளோ ஒரு சாதனை கேஜிஎஃப்ல படிக்கிறாங்கன்னா அது ஃபஸ்ட்டு நம்மளுடைய மேடம் தான். எனக்கு வார்த்தைங்க வரல. ஏன்னாக்கா இந்த அஷ்டலக்ஷ்மி, ஜோதி லக்ஷ்மி எல்லா லக்ஷ்மியும் சேர்ந்து இவங்க ரூபத்தில் நம்ம கேஜிஎஃப் வந்ததில் ரொம்ப ரொம்ப சந்தோஷம். இவங்க இன்னும் நல்லா மேன்மையாக கேஜிஎஃப் நல்லா செய்யணும்னு சொல்லிட்டு அவங்களை கேட்பேன். ಇವತ್ತು ಎಮ್.ಎಲ್.ಎ ಮೇಡಮ್ ಅವರು ನಮ್ಮೂರಲ್ಲಿ ಕಾಲಿಟ್ಟು ಒಂದು 10 ವರ್ಷ ಆಯಿತು. 10 ವರ್ಷ ಮೇಲೇ ಆಯಿತು. ಆದರೆ ಮೊದಲಿಂದಲೇ ಅವ್ರಿಗೊಂದು ಕನಸಿತ್ತು ನಮ್ಮೂರನ್ನ ಒಂದು ಮಾಡಬೇಕು ಅಂತ. ಅವರು ಎಲ್ಲ ಡೆವಲಪ್ಮೆಂಟ್ಸು ಮಾಡಿದ್ದಾರೆ ನಮ್ಮೂರಲ್ಲಿ. ಇವತ್ತು ಕ್ರಿಸ್ಮಸ್ಗಾಗಲಿ ಮತ್ತು ನ್ಯೂ ಇಯರ್ಗಾಗಲಿ ಅವರೊಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಎಲ್ರಿಗೂ. ಅದೇನೆಂದರೆ ಲೈಟು. ಇವತ್ತು ನಮ್ಮ KGF ಒಂಥರ ಮಾದರಿಯಾಗಿದೆ. ಇನ್ನೊಂದು ಡಬಲ್ ರೋಡ್ಸು ಆಗಿದೆ. ಅದಕ್ಕೆ ನಾವೆಲ್ಲ ಫಾದರ್ಸ್ ಪರವಾಗಿನೂ ಮತ್ತು ಪಾಸ್ಟರ್ಸ್ ಪರವಾಗಿನೂ ಎಮ್.ಎಲ್.ಎ தீபாவளி திருவிழா அதாகப்பட்டது இன்றைக்கி தீபாவளி திருவிழா இல்லை. இருந்தாலும் எங்கள் தங்கவயலில் எங்கே பார்த்தாலும் தீப ஒளி தான் வந்து ஒலித்து கொண்டிருக்கிறது. காரணம் என்னன்னு சொன்னால் சுமார் பல ஆண்டுகளாக இப்படிப்பட்ட ஒரு நிலைமை தங்கவயலில் நாம் பார்த்துருக்க முடியாது. ஆனால் இன்றைக்கி எல்லா இடத்துலையும் எல்லா முக்கிய சாலைகளிலையும் அதாகப்பட்டது பர்மல் நகரில் ஸ்டார்ட் ஆகி இந்த பக்கம் லக்ஷ்மி சாகர் இந்த பக்கம் ஆர்எஸ்என் பேட்டை வரைக்கும் எல்லா இடத்துலையும் வந்து தீப திருநாள் தான். தீபம் எல்லா இடத்துலையும் ஒளிமயமான ஒரு தங்கவயலை நம்மளால் பார்க்க முடிகிறது. இதற்கு காரணம் நம்முடைய எம்எல்ஏ ரூபகலா அவர்களுக்கு இந்த நல்ல நேரத்திலே ஆட்சிகளையும் வந்து அன்பார்ந்த தங்கவயல் மக்களுக்கு கிறிஸ்மஸ், புத்தாண்டு மற்றும் பொங்கல் நல்வாழ்வுகளை தெரிவித்து வணக்கம். ஒளியா இருக்குது. எப்படின்னா இன்னைக்கு 35 வார்டுமே கிறிஸ்மஸ் கொண்டாட போகிறாங்க. இன்னைக்கு 12 மணிக்கு ஏசப்பா பொறுக்கிறாருன்னா அதுக்கு முன்ன மேடம் ஒளியை கொடுத்துட்டாங்க. KGF ஃபுல்லானா உண்மையிலே மேடம்க்கு ரொம்ப தேங்க்ஸ் சொல்கிறோம். ஒவ்வொருவரும் சொல்லுவாங்க எம்எல்ஏ வந்தால் என்ன செய்வாங்கன்னு. ஆனால் எம்எல்ஏ வந்து செய்கிறாங்கன்றதோட எம்எல்ஏ செஞ்சாங்கன்னு சாதனை இன்னைக்கு KGFல நடந்துன்னு இருக்குது. ஒவ்வொரு மக்களும் தெரிஞ்சுக்கணும். இன்றைக்கி நடக்க போகிற ஒவ்வொரு இண்டஸ்ட்ரியிலும் சரி, ஹவுஸுங்களும் சரி எல்லாம் நடக்க தான் போகுது. மக்கள் அதெல்லாம் நல்ல எம்எல்ஏ தேர்ந்தெடுத்துக்காக இந்த ஊர் மக்கள் சார்பாக எம்எல்ஏ மேடம்க்கு நன்றி சொல்கிறேன்.